ಬಡವರಿಗೆ ವಿಶೇಷವಾಗಿ ಕೂಲಿ ಮಾಡುವಂತ ಜನಕ್ಕೆ ಈ ಬಜೆಟ್ ಅಲ್ಲಿ ಮೋಸ ಮಾಡಿದಿರಾ, ಅನ್ಯಾಯ ಮಾಡಿದಿರಾ, ದ್ರೋಹ ಮಾಡಿದಿರಾ. ಯಾಕೆ ಅಂತ ಹೇಳಿದ್ರೆ ಕಾರ್ಮಿಕ ಇಲಾಖೆಯಲ್ಲಿ ವಿದ್ಯಾರ್ಥಿ ವೇತನ ಕಟ್ಟಡ ಕಾರ್ಮಿಕ ಮಕ್ಕಳಿಗೆ ನಮ್ಮ ಆಡಳಿತದ ಹಿಂದಿನ ಸರ್ಕಾರ ಹೆಚ್ಚಿನ ಸ್ಕಾಲರ್‌ಶಿಪ್ ಸೌಲಭ್ಯ ನೀಡುತ್ತಿತ್ತು. ನಿಮ್ಮ ಸರ್ಕಾರ ಕಾರ್ಮಿಕ ಬಂಧು ಅಂತ ಸುಳ್ಳು ಹೇಳಿ ಸರ್ಕಾರ ಬಂದ ನಂತರ ಕಟ್ಟಡ ಕಾರ್ಮಿಕರ ಬೆನ್ನಿಗೆ ಚೂರಿ ಹಾಕಿದ್ದೀರಾ ಅಂತ ಆಯ್ತು. ಸ್ಕಾಲರ್‌ಶಿಪ್ ಬಗ್ಗೆ ನಮ್ದೇನಿದೆ, ದಿನಾಂಕ 30/10/2023 ಕಾಂಗ್ರೆಸ್ ಸರ್ಕಾರದ ಆದೇಶ. ನಮ್ಮದು 1ನೇ ತರಗತಿಯಿಂದ 5ನೇ ತರಗತಿವರೆಗೂ 1ನೇ ತರಗತಿಯಿಂದ ಸ್ಕಾಲರ್‌ಶಿಪ್ ಕೊಡ್ತಾ ಇದ್ದಿದ್ದು 5,000 ರೂಪಾಯಿ ಕೊಡ್ತಾ ಇದ್ರು. 1ನೇ ತರಗತಿಯಿಂದ 5ನೇ ತರಗತಿವರೆಗೂ 5,000 ರೂಪಾಯಿ ಕೊಡ್ತಾ ಇದ್ರಿ. ಈಗ 1,100 ರೂಪಾಯಿ ಕೊಡ್ತಾರೆ. ಕಾಪಿ ಬೇಕಾದ್ರೆ ಕೊಡ್ತೀನಿ, ನನ್ನ ಹತ್ರ ಇದೆ ಕಾಪಿ, 2 ಕಾಪಿನ ನಮ್ಮದು ಗೆಜೆಟ್ ಆಗೈತೆ, ನಿಮ್ಮದು ಗೆಜೆಟ್ ಆಗಿರೋ 2 ಕಾಪಿನೂ ನಾನು ಕೊಡ್ತೀನಿ. ಸ್ವಲ್ಪ ನಿಮ್ಗೆ ತಗೊಳ್ಳಿ, 2 ಕೊಡಪ್ಪ. ಅಲ್ಲಿ 6ನೇ ತರಗತಿಯಿಂದ 7ನೇ ತರಗತಿವರೆಗೆ ಮೊದಲು 8,000 ಕೊಡ್ತಾ ಇದ್ರು, ಈಗ 1,250ಕ್ಕೆ ತಂದಿದ್ದೀರಿ. ಪ್ರಥಮ PUC ನಮ್ಮ ಸರ್ಕಾರ ಇದ್ದಾಗ 15,000 ಕೊಡ್ತಾ ಇದ್ರಿ, ಈಗ 4,600ಕ್ಕೆ ಬಂದಿದೆ. ಪದವಿ ನಮ್ಮ ಸರ್ಕಾರ ಇದ್ದಾಗ 25,000 ಕೊಡ್ತಾ ಇದ್ರಿ, ಈಗ 6,000ಕ್ಕೆ ತಂದಿದ್ದೀರಾ. ಇಲ್ಲಿ 2 ಕಾಪಿ ಇದೆ, ಕೊಡಬಹುದು. 2 ಕಾಪಿನೂ ಕೊಟ್ಟಿದ್ದೀನಿ, ಇಲ್ಲಿ ನೋಡಿ, ಇದೆ 2 ಕಾಪಿನ ಅಲ್ಲಿ ಸಭಾಧ್ಯಕ್ಷ. ಇದೇ ರೀತಿ ಪಾಲಿಟೆಕ್ನಿಕ್ ಡಿಪ್ಲೊಮೊ ITI 20,000 ರೂಪಾಯಿ ಕೊಡ್ತಾ ಇದ್ರಿ, ಈಗ 4,600ಕ್ಕೆ ತಂದಿದ್ದೀರಾ. ಇದು MD ಮೆಡಿಕಲ್ 75,000 ಕೊಡ್ತಾ ಇದ್ರಿ, ಅದನ್ನು 12,000ಕ್ಕೆ ತಂದಿದ್ದೀರಾ. ಇಷ್ಟು ಕೂಡ ನಮ್ಮ ಯಾರು ಕೂಲಿ ಮಾಡ್ತಾರೆ, ಕೂಲಿ ಮಾಡೋವಂಥವ್ರು, ಗಾರೆ ಕೆಲಸ ಮಾಡೋರು, ಇವರೆಲ್ಲ ಗಾರೆ ಕೆಲಸ ಈ ಥರದ್ದು ಕೂಲಿ ಮಾಡೋವಂಥ ಜನಗಳು ಏನಿದ್ದಾರೆ ಇವ್ರಿಗೆ ಕೊಡ್ತಾ ಇದ್ದಂಥ ಸ್ಕಾಲರ್‌ಶಿಪ್ ಇದು, ಇದರಲ್ಲೆಲ್ಲ ಕಡಿತ ಮಾಡಿದ್ದೀರಾ. ಇದು ಬಡವರ ಪರವಾದ ಸರ್ಕಾರನ, ಬಡವರ ಪರವಾದಂಥ ಬಡ್ಜೆಟ ಇದು? ಅಂದರೆ ಅವ್ರು ಯಾರು ಆ ಸೆಕ್ಟರ್ ಜನ ಏನಿದ್ದಾರೆ, ನಾನು ಆಗಲೇ ಹೇಳಿದೆ ಅನ್ಆರ್ಗನೈಸ್ಡ್ ಸೆಕ್ಟರ್ ಇದ್ದಾರೆ, ಅದನ್ನೇ ಟಾರ್ಗೆಟು ಅಂತ ಹೇಳಿ. ಇದು ಅನ್ಆರ್ಗನೈಸ್ ಸೆಕ್ಟರ್, ಇವ್ರ ಹತ್ರ ಯಾವ ಸಂಘನೂ ಇಲ್ಲ, ಸಂಸ್ಥೆನೂ ಇಲ್ಲ, ಏನೂ ಇಲ್ಲ, ಹೋರಾಟ ಮಾಡೋಕ್ಕೆ ಶಕ್ತಿನೂ ಇಲ್ಲದಂಥ ಜನ ಇವರು. ಇದನ್ನು ಕೇಳಬೇಕು. ಅದನ್ನು ತಂಗಡಿಯವರು ಯಾವಾಗ ಕೇಳ್ತಾ ಇದ್ರಲ್ಲ, ಕಾಪಿ ಕಳಿಸ್ಕೊಡ್ತೀನಿ ನೋಡಿ, ಚೆಕ್ ಮಾಡಿ, ತಪ್ಪಿದ್ರೆ ವಾಪಸ್. ಕಾರ್ಮಿಕ ಇಲಾಖೆ ನೀವು ಎಲ್ಲ ಮಂತ್ರಿ ಅಂದ್ರೆ ಅವಾಗೇನ ಉತ್ತರ ಕೊಡೋಕೆ ಕೇಳಿದಾಗ ನಾನು ಹೇಳಿದ್ದು, ಒಬ್ಬ ಮಂತ್ರಿ ಎಲ್ಲ ಇಲಾಖೆಗೆ ಉತ್ತರ ಕೊಡ್ಬೋದು ಅಂದರು. ಅದಕ್ಕೆ ನೀವು ಕೇಳ್ತೀನಿ, ತಗೊಳ್ಳಿ, ಕಾಪಿ ತಗೊಳ್ಳಿ. ಈ ರೀತಿ ಕೇಂದ್ರ ಸರ್ಕಾರ ಇಷ್ಟು, ನಾನು ಕರ್ನಾಟಕದ ಬಡ್ಜೆಟಲ್ಲಿ ಏನೇನು ತಪ್ಪುಗಳಾಗಿದೆ ಅನ್ನೋದನ್ನು ಹೇಳಿದ್ದೀನಿ. ಪದೇ ಪದೇ ಕೇಂದ್ರ ಸರ್ಕಾರದ ದುಡ್ಡು ಕೊಟ್ಟಿದ್ದೀರಾ ಅಂತ ದಿನೇಶ್ ಅವರು ಕೇಳಿದ್ರು, ಸನ್ಮಾನ್ಯ ದಿನೇಶ್ ಅವರು ನಮ್ಮ ಯೋಜನೆಗಳು ಕರ್ನಾಟಕಕ್ಕೆ